ಶಾರ್ಟ್ ಫಿಲಿಮ್ ಮಾಡಿದ್ವಿ, ರೀಲ್ಸ್ ಮಾಡಿದ್ವಿ, ಸಿನಿಮಾ ಪ್ರೊಡ್ಯೂಸರ್ ಹುಡುಕಿ ಸ್ಟೋರಿ ಬರೆದು ಅದು ಅರ್ಧಕ್ಕೆ ನಿಂತು ಎಲ್ಲ ಮುಗೀತು. ಇವಾಗ ಏನು ಮಾಡೋದಪ್ಪ? ಎಲ್ರಿಗೂ ನಮಸ್ಕಾರ. ನಾವು ಇವಾಗ ಡಿಸ್ಕಸ್ ಮಾಡ್ತಿರೋ ಕಾಂಟೆಂಟ್ ಹೆಸರು ಬಂದು ರೀಕ್ರಿಯೇಟಿಂಗ್ ದಿ ಒರಿಜಿನಲ್ಸ್. ಪ್ರತಿದಿನ ರೀಲ್ಸ್ ಮಾಡ್ತಾ ಇದ್ದರೆ ಒಂಥರ ರುಟೀನ್ ಆಗಿಬಿಡುತ್ತೆ ಆ್ಯಂಡ್ ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಬೋರ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆ ಬೋರ್ಡನ್ನು ಎಲಿಮಿನೇಟ್ ಮಾಡೋಕ್ಕೋಸ್ಕರ ನಾವು ಹೊಸ ಒಂದು ಕಂಟೆಂಟ್ನ ತೊಗೊಂಡ್ಬರ್ತಾ ಇದ್ದೀವಿ. ಜಸ್ಟ್ ರಿಪ್ಲಿಕೇಟಿಂಗ್ ದಿ ಮಾಸ್ಟರ್ ಪೀಸ್ ಅಂದರೆ ಒಂದು ಯಾವುದೋ ಒಂದು ವೀಡಿಯೋ ನೋಡಿರ್ತೀಯ ಅನ್ಕೊಂಡು, ಒಂದು ಸಿನಾರಿಯೋ ನೋಡಿರ್ತೀಯ, ಅದನ್ನು ಎಕ್ಸಾಕ್ಟ್ಲಿ ನೀನು ರಿಪ್ಲಿಕೇಟ್ ಮಾಡಬೇಕು. ಡಿಟ್ಟೋ ವಿತ್ ಅ ಮಿನಿಮಲ್ ಬಡ್ಜೆಟ್ ಆ್ಯಂಡ್ ದಿ ರಿಸೋರ್ಸಸ್ ಯು ಹ್ಯಾವ್. ಅಷ್ಟೇ. ಬೇಸಿಕ್ಸಿಂದ ಬರೋಣ ಅಂದರೆ ಸ್ವಲ್ಪ ಟಾಪಿಕ್ ಫೋಟೋಗ್ರಫಿಯಿಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಾ ಇದ್ದೀವಿ. ಹೋಗ್ತಾ ವಿಡಿಯೋಗ್ರಫಿ ಎಲ್ಲನೂ ಸ್ಟಾರ್ಟ್ ಆಗುತ್ತೆ. ಫೋಟೋಗ್ರಫಿಯಿಂದ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಗೂಗಲಲ್ಲಿ ನಾವು ಒಂದು ಬೆಸ್ಟ್ ಪಿಕ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಪಿಕ್ಚರ್ನ ಎಕ್ಸಾಕ್ಟ್ಲಿ ರಿಪ್ಲಿಕೇಟ್ ಮಾಡೋಕ್ಕೆ ನಾವು ಏನೇನು ಮಾಡಿದ್ವಿ ಅಂತ ನಾವು ನಿಮಗೆ ತೋರಿಸ್ತೀವಿ. ನನಗೂ ಅದು ಒಂಥರ ಇಂಟ್ರೆಸ್ಟಿಂಗ್ ಆಗಿ ಅನಿಸ್ತು. ಫಾರ್ ದಿ ಫಸ್ಟ್ ಟೈಮ್ ನಾವು ಮಾಡ್ತಿರೋದು ಅದನ್ನು ಇಂಟ್ರೆಸ್ಟಿಂಗ್ ಅನಿಸ್ತು. ಬಟ್ ಒಂದು ಥಾಟ್ ಏನು ಬಂದಿದ್ದು ಅಂದರೆ ಹೌ ಚಾಲೆಂಜಿಂಗ್, ಅದು ಎಷ್ಟು ಚಾಲೆಂಜಿಂಗ್ ಆಗಿರ್ಬೋದು ನನಗಿದು ಅಂತ. ಯಾಕಂದರೆ ನಾನೊಬ್ಬನೇ ಅದನ್ನು ಶೂಟ್ ಮಾಡಬೇಕು, ಎಡಿಟ್ ಮಾಡಬೇಕು, ಅದು ಹೆಂಗೆ ಶೂಟ್ ಮಾಡಿದ್ದಾರೆ ಅಂತದನ್ನೆಲ್ಲ ಡಿವೈಡ್ ಮಾಡಿ ಅದನ್ನು ಹೆಂಗೆ ವರ್ಕ್ ಮಾಡಿದ್ದಾರೆ ಅಂತ ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಅದಾದಮೇಲೆ ಅದನ್ನು ವರ್ಕ್ ಮಾಡಬೇಕು. ಸೊ ಇದು ಒನ್ ಆಫ್ ದಿ ಡಿಫಿಕಲ್ಟೀಸ್ ನಾನು ಎನ್ಕೌಂಟರ್ ಮಾಡಿದ್ದು ಅವ್ನು ಹೇಳಿದಾಗ. ಇದು ನಮಗೆ ಕೂಡ ಒಂದು ಲರ್ನಿಂಗ್ ಪ್ರಾಸೆಸ್ ಆಗುತ್ತೆ ಅಂತ ನಾನು ಫೀಲ್ ಆದೆ. ಚಾಲೆಂಜ್ ಸಿಂಪಲ್. ಒಂದೇ ಸತಿ ನಾನು ಈ ಹಾಲಿವುಡ್ ಸೀಕ್ವೆನ್ಸ್ಗೆ ಅಂತ ನಾನು ಹೇಳ್ತಾ ಇಲ್ಲ. ಜಸ್ಟ್ ಒಂದು ಫೋಟೋ ಕೊಡ್ತೀನಿ, ಆ ಫೋಟೋನ ಎಕ್ಸಾಕ್ಟ್ಲಿ ರಿಪ್ಲಿಕೇಟ್ ಮಾಡಬೇಕು. ಎಕ್ಸಾಕ್ಟ್ಲಿ ಸ್ಟೋರ್ಸು ಇದು ಒಂಥರ ಚಾಲೆಂಜ್ ಅಂತಲೇ ಆ್ಯಕ್ಸೆಪ್ಟ್ ಮಾಡಿ ಅವನು ಹೇಳಿದ್ದನ್ನು ನಾನು ಆ್ಯಕ್ಸೆಪ್ಟ್ ಮಾಡಿದೆ. ಆ್ಯಂಡ್ ಹಿ ಆಲ್ಸೋ ಕೇಮ್ ವಿತ್ ಒಂದು ಫೋಟೋ. ಗೂಗಲಲ್ಲಿ ಯಾವುದೋ ಒಂದು ಫೋಟೋ ತೊಗೊಂಡು ಬಂದ, ಇದನ್ನೇ ರೀಕ್ರಿಯೇಟ್ ಮಾಡೋಣ ಫಸ್ಟು ಅಂತಂದ. ಮಾಡ್ಬೋದು, ಈಸಿ ಏನೋ ಇತ್ತು. ಬಟ್ ನಮ್ಮ ಹತ್ರ ಇರೋ ಎಕ್ವಿಪ್ಮೆಂಟ್ಸಿಗೆ, ನಮ್ಮ ಹತ್ರ ಇರೋ ಲೈಟಿಂಗ್ ಸೆಟಪ್ಗೆ ಅದು ಸ್ವಲ್ಪ ಚಾಲೆಂಜಿಂಗ್ ಅಂತ ಅನಿಸ್ತು. ಸೊ ಅದನ್ನು ಮಾಡೋಣ ಅಂತ ನಾನು ಆ್ಯಕ್ಸೆಪ್ಟ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಹತ್ರ ಇದ್ದಿದ್ದೆ 2 ಲೈಟು, ಬಟ್ ಅದರಲ್ಲಿ ಒಂದು 3-4 ಲೈಟಿಂಗ್ ಸೆಟಪ್ಸ್ ಮಾಡಿದ್ರು ಅಂತ ನನ್ನ ಒಪಿನಿಯನ್ನು. ಆ ಫೋಟೋ ನೋಡಿದ್ವಿ. ಫೋಟೋ ನೋಡಿದ್ಮೇಲೆ ಫಸ್ಟು ನಾವು ಮಾಡಿದ್ದೇನು ಅಂದರೆ ಈ ಶಾರ್ಟ್ನ ಹೇಗೆ ಅವರು ಶೂಟ್ ಮಾಡಿದ್ದಾರೆ ಅನ್ನೋದನ್ನ ಬ್ರೇಕ್ ಡೌನ್ ಮಾಡಿದ್ವಿ. ಎಷ್ಟು ಲೈಟ್ಸ್ ಯೂಸ್ ಮಾಡಿದ್ದಾರೆ, ಏನು ಕಂಪೋಸಿಷನ್ ಆಗಿದೆ, ಏನೇನೆಲ್ಲ ಮಾಡಿದ್ದಾರೆ ಅಲ್ಲಿ, ಎಷ್ಟು ಎಫರ್ಟ್ಸ್ ಹಾಕಿದ್ದಾರೆ ಅದರಲ್ಲಿ ಅಂತೆಲ್ಲ ನೋಡಿ ಅದಾದಮೇಲೆ ಅದನ್ನು ನಾವು ಬ್ರೇಕ್ ಡೌನ್ ಮಾಡಿ ನಮಗೆ ಗೊತ್ತಾಗಿದ್ದು ಏನಂದರೆ ಅಟ್ಲೀಸ್ಟ್ ಒಂದು 3 ಲೈಟ್ಸ್ ಇರಬೇಕು ನಮ್ಮ ಹತ್ರ, ಅವ್ರ ಫ್ಲ್ಯಾಶ್ ಇರಬೇಕು. ಆ ಥರ ನಮಗೆ ಅದು ಬ್ರೇಕ್ ಡೌನ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಅದನ್ನು ಬ್ರೇಕ್ ಡೌನ್ ಮಾಡಿದ್ಮೇಲೆ ನಮ್ಮ ಹತ್ರ ಇದ್ದಿದ್ದು ಎಕ್ವಿಪ್ಮೆಂಟ್ಸ್ ಏನಂದರೆ ನಮ್ಮ ಹತ್ರ ಇದ್ದಿದ್ದೇ 2 ಲೈಟು. ಸೊ ಅದರಿಂದ ನಾವು ಅದನ್ನು ರೀಕ್ರಿಯೇಟ್ ಮಾಡಬೇಕಾಗಿತ್ತು. ಈಗ ಚಾಲೆಂಜ್ ಸ್ಟಾರ್ಟ್ ಆಯಿತು. ಆ್ಯಂಡ್ ಅವ್ನು ನನಗೆ ಕೊಟ್ಟಿದ್ದ ಟೈಮು 3.5 hours. ಸೊ ಆ 3.5 hours ನಾನು ಆ ಫೋಟೋನ ರೀಕ್ರಿಯೇಟ್ ಮಾಡಬೇಕಾಗಿತ್ತು. ಒಂದು ಥಿಂಗ್ ನಮ್ಮ ಹತ್ರ ಇದ್ದಿದ್ದು ಒಂದು ಲೈಟು, ಒಂದು ಸಾಫ್ಟ್ ಬಾಕ್ಸು. ಆ ಸಾಫ್ಟ್ ಬಾಕ್ಸಿಂದ ನಾವು ಆ ಹಾರ್ಡ್ ಲೈಟ್ನ ಕ್ರಿಯೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸ್ಟಾರ್ಟ್ ಮಾಡಿದ್ವಿ. ಇದ್ದಿದ್ದನ್ನ ಲೈಟ್ನ ಯೂಸ್ ಮಾಡ್ಕೊಂಡು ಶೂಟ್ ಮಾಡೋಣ ಅಂತಂದಾಗ ಡಿಫ್ರೆಂಟ್ ಶಾರ್ಟ್ಸ್ ತೆಗೆದ್ವಿ, ಏನೇನೋ ಮಾಡಿದ್ವಿ. ಬಟ್ ಯಾವುದೂ ವರ್ಕ್ ಆಗಿಲ್ಲ. ಅದ್ರ ಹತ್ರಕ್ಕೂ ಬಂದಿಲ್ಲ. ಫಸ್ಟ್ ಆಫ್ ಆಲ್ ಅದ್ರ ಹತ್ರಕ್ಕೂ ಹೋಗಲಿಲ್ಲ ನಾವು, ನಾಟ್ ಇವನ್ 1%. ಸೊ ಆವಾಗ ಇದಾಗತ್ತಾ ಇಲ್ಲ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ವಿ. ಸೊ ಆವಾಗ ಬಂದಿದ್ದ ಐಡಿಯಾ ಏನು ಅಂದರೆ ಒಂದು ಕ್ಯಾರಿ ಬ್ಯಾಗ್, ಒಂದು ಪೇಪರ್ ಕ್ಯಾರಿ ಬ್ಯಾಗ್ನ ತೊಗೊಂಡ್ಬಿಟ್ಟು ಅದರಿಂದ ನಾವು ಲೈಟ್ನ ಕಟ್ ಮಾಡಿ ಎಷ್ಟು ಬೇಕೋ ಅಷ್ಟು ಲೈಟ್ಸ್ನ ಅಲ್ಲಿ ಹೆಂಗೆ ಬೇಕೋ ಹಂಗೆ ನಾವು ಅದನ್ನು ಕ್ರಿಯೇಟ್ ಮಾಡೋಣ ಅಂತ ಅದನ್ನು ಯೂಸ್ ಮಾಡಿಕೊಂಡು ಅದನ್ನು ಕಟ್ ಮಾಡಿ ಯೂಸ್ ಮಾಡಿದ್ವಿ. ಈಗ ಐಡಿಯಾ ಬಂತು ನನಗೆ. ಹೋಗಿ ಸಿಸರ್ ತಗೊಂಬ. ಸಿಸರ್ ಎಲ್ಲೈತೆ ಕೊಡು. ಈಗ ಕರೆಕ್ಟಾಗಿ ಕಟ್ ಮಾಡಪ್ಪ, ಮತ್ತೊಂದಿಲ್ಲ ನಮ್ಮ ಹತ್ರ. ಈಗ ನಮಗೆ ನಾವು ಅಂದ್ಕೊಂಡಿರೋ ಶಾರ್ಟ್ ಬರೋ ಎಲ್ಲ ಸಾಧ್ಯತೆಗಳು ಇದೆ. ಆವಾಗ ಸ್ವಲ್ಪ ಹತ್ತಿರ ಹೋಗೋಕ್ಕೆ ಸ್ಟಾರ್ಟ್ ಆಯಿತು. ನಾವು ತಗೊಂಡಿದ್ದ ಇಮೇಜ್ಗೆ ನಮಗೆ ಒಂದು ಕಾನ್ಫಿಡೆನ್ಸ್ ಬಂತು, ನಾವೇನೋ ಒಂದು ಕ್ರ್ಯಾಕ್ ಮಾಡಿದ್ದಿದ್ದೀವಿ ಶಾರ್ಟ್ ತೆಗಿಯೋಕ್ಕೆ ಅಂತ. ಎಸ್, ಕ್ರ್ಯಾಕ್ಡ್ ಇಟ್. ಎಸ್. ತೆಗಿತಾ ನಮಗೆ ಗೊತ್ತಾಗಿದ್ದೇನು ಅಂದರೆ 2 ಲೈಟ್ಸ್ನ ನಾವು ಹೆಂಗೆ ಅದನ್ನು ಡಿವೈಡ್ ಮಾಡಬೇಕು ಅನ್ನೋ ಥರ. ಸೊ ನಾವು ಫೋಟೋ ತೆಗಿತಾ ಇರಬೇಕಾದ್ರೆ ಅವ್ನು ಹಾಗೆ ಸ್ಟಿಲ್ಲಲ್ಲೇ ನಿಂತಿರಬೇಕು. ಸೊ ನಾನು ಅವಾಗ ಬ್ಯಾಕ್ ಲೈಟ್ನ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಫೋಟೋ ತೆಗಿಬೇಕು. ಅದನ್ನು ಫೋಟೋಶಾಪಲ್ಲಿ ಕಂಪೋಸಿಟಿಂಗ್ ಮಾಡಿ ಮತ್ತೆ ಅದನ್ನು ವರ್ಕ್ ಮಾಡಬೇಕು ಅನ್ನೋ ಥರ ಒಂದು ಐಡಿಯಾ ಬಂದಿದ್ದು. ಕಾಂಪೋಸಿಟ್ ಮಾಡಬೇಕಾದ್ರೆ ಮಾಡಲ್ ಯಾರು ನಿಂತಿರ್ತಾರಲ್ಲ, ಒಂದು ಚೂರು ಕೂಡ ಚೇಂಜ್ ಆಗಬಾರ್ದು. ಸ್ಟಿಲ್ ಒಂದು ಚೂರು ಚೇಂಜ್ ಆಯಿತು ಅಂದರೆ ಎಡಿಟಿಂಗಲ್ಲಿ ಪ್ರಾಬ್ಲಮ್ ಆಗುತ್ತೆ. ಸೊ ಅದೊಂದು ರಿಸ್ಟ್ರಿಕ್ಷನ್ಸ್ ನಾನು ಫೇಸ್ ಮಾಡಬೇಕಾಗಿದ್ದು. ಅದು ಬಿಟ್ಟು ನನಗೇನು ಪ್ರಾಬ್ಲಮ್ ಆಗಿಲ್ಲ. ಆ್ಯಕ್ಚುಲಿ ಎಕ್ಸಾಕ್ಟ್ಲಿ ರಿಪ್ಲಿಕೇಟ್ ಮಾಡ್ಬೋದು ಅಂತ ಅನಿಸ್ತು. ಸೊ ಆ ಐಡಿಯಾ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆವಾಗ ಒಂದಿಷ್ಟು ಫೋಟೋಸ್ ತೆಗೆದ್ವಿ. ಸೊ ಎಷ್ಟು ಕ್ಲೋಸ್ ಆಗುತ್ತೋ ಅಷ್ಟು ಕ್ಲೋಸ್ ಆಗಿ ಒಂದು ಚೂರು ಶೇಕ್ ಆಗದೆ ಅವನು ನಿಂತಿದ್ದ, ನಾನು ಅದನ್ನು ತೆಗೆದೆ. ನಮಗೆ ಏನು ಬೇಕೋ ಅದು ಬಂತು ಶಾರ್ಟಲ್ಲಿ. ಸೊ ಅದನ್ನು ಮತ್ತೆ ನಾವು ಫೋಟೋಶಾಪಲ್ಲಿ ಹಾಕಿ ಎಲ್ಲ ಕಂಪೋಸಿಟಿಂಗ್ ಮಾಡಿ ಅದಕ್ಕೆ ಏನು ಬೇಕೋ ಅದನ್ನೆಲ್ಲ ವರ್ಕ್ ಮಾಡಿ ಒಂದು ಲೆವೆಲ್ಗೆ ನಾವು ತೊಗೊಂಬಂದ್ವಿ. ಮೇ ಬಿ 100% ರೀಚ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ 90% ರೀಚ್ ಆಗೋಕ್ಕೆ ಟ್ರೈ ಮಾಡಿದ್ವಿ. ಸೊ ಇವಾಗ ನಾವು ಅದನ್ನು ಶೇರ್ ಮಾಡ್ತೀವಿ. ನೀವು ಅದನ್ನು ನೋಡಿ ನಾವು ಎಷ್ಟು % ರೀಚ್ ಆಗಿದ್ದೀವಿ, ಇನ್ನೂ ಏನೇನು ಇಂಪ್ರೂವ್ ಆಗಬೇಕು ಅಂತ ನೀವೇ ಹೇಳಿ.
ಕಮೆಂಟಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ.